yesterday we have discussed in detail about that is the androecium. It is one of the essential whorl of the flower. ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಹೂವಿನಲ್ಲಿ 4 ಭಾಗಗಳಲ್ಲಿ ಅಂದರೆ ಹೋರಲ್ಸಲ್ಲಿ ಮೊದಲ 2 ನಾನ್ ಎಸೆನ್ಷಿಯಲ್ ಅಂದರೆ ಜಸ್ಟ್ ಅಸಿಸರಿ ಹೋರಲ್ಸ್ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡಾಗಿದೆ. ಅದಾದ ನಂತರ ನಿನ್ನೆಯ ಕ್ಲಾಸಿನಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಒಂದು ವಿವರಣೆಯನ್ನು ಈ ಒಂದು 2 ಎಸೆನ್ಷಿಯಲ್ ಹೋರಲ್ಸ್ ಏನಿದೆ, ಒಂದು ಆಂಡ್ರೀಷಿಯಂ ಮತ್ತು ಗೈನೀಷಿಯಂ, ಇವೆರಡಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲ ಎಸೆನ್ಷಿಯಲ್ ಹೋರಲ್ ಆಫ್ ಆಂಜಿಯೋಸ್ಪರ್ಮಿಕ್ ಪ್ಲಾಂಟ್ ದಟ್ ಈಸ್ ದ ಫ್ಲವರ್ ನಾನು ಎಕ್ಸ್ಪ್ಲೇನ್ ಮಾಡಿರೋದಿದೆ. ನೀವು ಪ್ರತಿದಿನದ ತರಗತಿಯಲ್ಲಿ ಏನು ನಾನು ಕವರ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನೀವು ಮನೆಯಲ್ಲಿ ಮತ್ತೆ ಅದನ್ನು ರಿಹರ್ಸಲ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕೇವಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದು, ನೀವು ಅದನ್ನು ಕೇಳ್ಕೊಂಡು ಅಲ್ಲಿಗೆ ಸುಮ್ಮನಾಗೋದು ಸರಿಯಾಗೋದಿಲ್ಲ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದರೆ ನೀವು ಒಂದು ನೋಟ್ಬುಕ್ಕಲ್ಲಿ ಅದನ್ನು ಗುರುತು ಮಾಡ್ಕೋಬೇಕು. ಈ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿಲ್ಲ ಅನ್ನೋದಾಗಿದ್ದರೆ ರೆಗ್ಯುಲರ್ ಕ್ಲಾಸಲ್ಲಿ ಮತ್ತೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ದಯಮಾಡಿ ಎಲ್ಲ ನನ್ನ ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಕೋರಿಕೆ ಏನಿದೆ ಅಂತ ಹೇಳಿದರೆ, ನೀವು ಈ ಒಂದು ಟಿಪಿಕಲ್ ಫ್ಲವರ್ನ 4 ಹೋರಲ್ಸ್ ಬಗ್ಗೆ ಬಹಳ ಡೀಟೇಲಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಆ ವಿಚಾರದಲ್ಲಿ ನಿನ್ನೆ ದಿವಸ ನಾನು ಆಂಡ್ರೀಷಿಯಮನ್ನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವು ಪ್ರತಿಯೊಂದು ಪಾಯಿಂಟನ್ನು ಕೂಡ ಸರಿಯಾಗಿ ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಎಕ್ಸಾಮ್ ದೃಷ್ಟಿಯಿಂದಲೂ ಸರಿ, ನಿಮ್ಮ ಒಂದು ನಾಲೆಡ್ಜ್ ಪರ್ಪಸ್ಸಿಂದಲೂ ಕೂಡ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಪ್ರತಿದಿನ ಓದಿ. ಇಲ್ಲಿ ತನಕ ಏನು ಕವರ್ ಆಗಿದೆ ಅದನ್ನು ದಿನನಿತ್ಯ ಓದ್ಕೊಡೋದು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ವೆಲ್ ಬಿಗನ್ ಹಾಫ್ ಡನ್ ಅಂತ ಕೂಡ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿದ್ರೆ ಪ್ರತಿದಿನ ಬಯಾಲಜಿಯನ್ನು ನೀವು ಇಷ್ಟಪಡಬೇಕು. ಸೊ ವಿ ಹ್ಯಾವ್ ಟು ಲವ್ ದ ಸಬ್ಜೆಕ್ಟ್, ದೆನ್ ಸಬ್ಜೆಕ್ಟ್ ವಿಲ್ ಶೋ ಇಟ್ಸ್ ಲವ್ ಆ್ಯಂಡ್ ಫೇತ್ ಟುವರ್ಡ್ಸ್ ಅಸ್. ನಾವು ಸಬ್ಜೆಕ್ಟನ್ನು ಫಾಲೋ ಅಪ್ ಮಾಡಿದರೆ ಅದು ನಮಗೆ ಫಾಲೋ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಯಿತು, ಇವತ್ತಿನ ದಿನ 2ನೆಯ ಎಸೆನ್ಷಿಯಲ್ ಹೋರಲ್ ಆಫ್ ದ ಬೈಸೆಕ್ಷುವಲ್ ಫ್ಲವರ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡೋದಿದ್ದೀನಿ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಲಿಸ್ಟೆಡ್ ಅಬೌಟ್ ಇಟ್. ಇಟ್ಸ್ ನೇಮ್ ಇಸ್ ಕಾಲ್ಡ್ ಗೈನೀಷಿಯಂ. Gynecium. Many times repeatedly I told you. Gyno is related with female ಅಂತ ಹೇಳ್ತಾರೆ. ಗೈನೋ ಅಂದ್ರೆ ಫೀಮೇಲ್, ಈಶಿಯಂ ಅಂದ್ರೆ ಬಿಯರಿಂಗ್ ಅಂತ ಹೇಳ್ತೀವಿ. ಬಿಯರಿಂಗ್. ಹಾಗಾದ್ರೆ ಇದರ ಕಂಪ್ಲೀಟ್ ಮೀನಿಂಗ್ ಏನು? ಗೈನೀಷಿಯಂ ಅನ್ನ ಯಾವ ರೀತಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಗೈನೀಷಿಯಂ it is nothing but it is the female reproductive structure of an bisexual flower. It is nothing but an female reproductive structure of an bisexual flower ಅಂತ ಹೇಳ್ತಾರೆ. ಓಕೆ, ಇಟ್ಸ್ reproductive unit is called as either pistil or ಕಾರ್ಪೆಲ್ ಅಂತ ಕರೀತಾರೆ. ನೀವು ಗೈನೀಷಿಯಂನ ಯೂನಿಟ್ ಯಾವುದು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಇದು ತುಂಬ ಕ್ಲಿಯರ್ ಆಗಿ ಹೇಳ್ತೀವಿ. ಗೈನೀಷಿಯಂ ಅನ್ನೋದು ಒಂದು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆಫ್ ದ ಬೈಸೆಕ್ಷುವಲ್ ಫ್ಲವರ್ ಮತ್ತು ಇಟ್ ಈಸ್ ಎಸೆನ್ಷಿಯಲ್ ಹೋರಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಆ ಪಾಯಿಂಟ್ ಕೂಡ ಬರೆಯೋಣ. ಇಟ್ ಈಸ್ an essential whorl of the flower. ಸೊ ಇದು ರಿಪ್ರೊಡಕ್ಷನ್ ನಲ್ಲಿ ಅತಿ ಅವಶ್ಯಕವಾಗಿ ಬೇಕಿರೋದ್ರಿಂದ ಇದಕ್ಕೆ ನಾವು ಎಸೆನ್ಷಿಯಲ್ ವೋರಲ್ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಆಯ್ತು. ಸೊ ಈ ಪಾಯಿಂಟ್ ಬೇಸಿಕ್
ಪಾಯಿಂಟ್ ಇದು. ನೀವು ಎಕ್ಸಾಮ್ನಲ್ಲಿ ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಗೈನೀಷಿಯಂ nothing but carpel or pistil includes three important parts. In it. ಏನು ಈಗ ನೀವು ಸ್ಟೇಮನ್ ನೆನಪು ಮಾಡ್ಕೊಳ್ಳಿ. ಸ್ಟೇಮನ್ ಈಸ್ ಆಲ್ಸೋ the main reproductive and essential whorl of the bisexual flower. It also having with the three important parts in it, namely filament is there, connective is there, and anther. We know. So these are the three important parts of the stamen. Later we concentrated on the anther part of the stamen, and the transverse section is going to explain us regarding the detailed account on this anther part and microsporangium, the four layers, epiderma, endodermis, and middle layer, last the tapetum. We understood about it. Now let us concentrate on this second essential whorl called the female gynecium. It includes the three parts in it, that is ovary, style, and stigma. ಇದನ್ನು ನಾನು ಕ್ಲಾಸಲ್ಲಿ ಸಾಕಷ್ಟು ಸಲ ನಿಮಗೆ ಹೇಳಿದ್ದೀನಿ ಫಸ್ಟ್ ಇಯರ್ PUC ನಲ್ಲಿ. ಜಸ್ಟ್ ಈಸಿ ರಿಮೆಂಬರೆನ್ಸಿ, ನೀವು ತಕ್ಷಣ ನೆನಪು ಮಾಡ್ಕೋಬೇಕು ಭಾಗಗಳನ್ನ ಅಂತ ಅಂದ್ಕೊಂಡ್ರೆ ಅದನ್ನ ಸಿಂಪಲ್ ಆಗಿ ಒಂದು ಕಡೆ OSS ಅಂತ ಬರ್ಕೊಳ್ಳಿ. O indicates ovary, S indicates the style, another S indicates the stigma. So ಹಾಗಾಗಿ OSS ನೀವು SSLC ನಲ್ಲೋ ಇನ್ನು ಯಾವ್ದಾದ್ರು ಲೋಯರ್ ಕ್ಲಾಸಸ್ ಅಲ್ಲಿ ಒಂದು ಸಂದರ್ಭದಲ್ಲಿ ನಿಮಗೆ ಕೇಳಿರಬಹುದು OSS ಅಂತ ಹೇಳ್ತೀವಿ. ನಿಮಗೆ OSS ಅಂತ ಕೇಳಿದ ತಕ್ಷಣ ಇದು ಮರಳುಗಾಡಿನಲ್ಲಿ ಆಗುವಂತ ಒಂದು ಪರಿಣಾಮ. ಯಾವ ರೀತಿ ಅಂತ ಹೇಳಿದ್ರೆ, ಮರಳಿದೆ, ಈಗ ರಾಜಸ್ಥಾನದಲ್ಲಿ ನಿಮಗೆ ಗೊತ್ತಿದೆ ಸಹರಾ ಮರುಭೂಮಿ ಇಂಥ ಕಡೆ. ಸೊ ಮರುಭೂಮಿಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿ ಇದ್ದಾಗ ನೀವು ಮರಳುಗಾಡಲ್ಲಿ ನೋಡಿದ್ರೆ ಒಂದು ರೀತಿ ವೇವ್ಸ್ ಹೋಗ್ತಾ ಇರುತ್ತೆ. ಆ ವೇವ್ಸ್ ಅನ್ನ OSS ಅಂತ ಹೇಳಿ ನಾವು ಕರಿತೀವಿ. ಯಾಕಂದ್ರೆ ನೀರು ಸಿಗೋದು ತುಂಬಾ ವಿರಳ. ಆ ಒಂದು ವೇವ್ಸು, ಆ ಬಿಸಿಲಿನ ಇದು ಝಳಕು ಮತ್ತು ಉಸುಕು ಏನಿದೆ ಅವೆರಡರ ಮಧ್ಯೆ ವೇವ್ಸ್ ಏನು ಹೋಗ್ತದೆ ಅದನ್ನು ನಾವು OSS ಅಂತ ಹೇಳಿ ಹೇಳ್ತಿರ್ತೀವಿ. ಆ ಒಂದು OSS ಅನ್ನ ನೀವು ನೆನಪಿಟ್ಕೊಂಡಾಗ ನಿಮಗೆ ಓವರಿ, ಸ್ಟೈಲ್ ಅಂಡ್ ಸ್ಟಿಗ್ಮಾ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುವಂತ ಸಂದರ್ಭ. ಹಾಗಾಗಿ ಈ ಮೂರು ಪಾರ್ಟ್ಸ್ ಅನ್ನ ನೀವು ನೆನಪಿಟ್ಕೊಳ್ಳಿ. ಇನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಮೇಕ್ ಎ ಡಯಾಗ್ರಾಮ್ ಆಫ್ ದ ಗೈನೀಷಿಯಂ. ಜಸ್ಟ್ ನೀವು ನೋಡಿ, ಗೈನೀಷಿಯಂ ನ ಚಿತ್ರ ಬಿಡಿಸೋದು ಬಂದಾಗ easily we can make a diagram of this gynecium, right? The gynecium maybe in general we can have the structure as follows, like this. Right. So ಇಲ್ಲಿ ಈ ಗೈನೀಷಿಯಂ ನ ಬೇಸಲ್ ಪಾರ್ಟ್ ಏನಿದೆ ಇದಕ್ಕೆ ನಾವು ಓವರಿ ಅಂತ ಕರೀತೀವಿ. ಓವರಿ ಬಲ್ಬ್ ಪಾರ್ಟ್. ಇನ್ನು ಇಟ್ ಈಸ್ somewhat tubular in appearance, ನ್ಯಾರೋ ಇದೆ, ಟ್ಯೂಬ್ಯುಲರ್ ಆಗಿದೆ. ಈ ಒಂದು ಪಾರ್ಟ್ ಅನ್ನ ಸ್ಟೈಲ್ ಅಂತ ಕರೀತೀವಿ. ಇನ್ನು ಎಕ್ಸ್ಟ್ರೀಮ್ ಟಿಪ್ ಆಫ್ ದಿಸ್ ಗೈನೀಷಿಯಂ is called as the stigma. Okay, now let us study one by one. ಈಗ ಮೂರು ಭಾಗಗಳಿದ್ದಾವೆ. ಆ ಮೂರು ಭಾಗಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿ ನೋಡೋದಾದ್ರೆ, ಮೊದಲು ಸೊ ಓವರಿ ತಗೊಳ್ಳಿ. ಓವರಿ, ಓಕೆ, ವಾಟ್ ಈಸ್ ದಿಸ್ ಓವರಿ ಅಂತೇಳಿ? ಇಟ್ ಈಸ್ an bulbed part of the gynecium.
going to modify it into the seed, and ovary will become the fruit. Ovary become after fertilization, it modified into the fruit body, and ovules will become the seed part of the fruit. Okay, like that. This is about the ovary of the gynoecium. Next, you can take this style. Style is a narrow tubular structure connecting both ovary and stigma. Okay, ovary and stigma. Within the style, the gametes mature and forms pollen tube. Yes. You can say mature or germinate. Germinate ಆಗುತ್ತೆ, germinate ಆಗಿ then it will form the pollen tube and helps in fertilization Next, come to the point. Stigma. How can we define this stigma? So, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾನೆ ಇದರ ಬಗ್ಗೆ. ಸ್ಟಿಗ್ಮಾ, ಇಟ್ ಈಸ್ ದಿ landing platform for the and pollen grains coming from the anther part of the stem. Please, now let us follow one by one. In the earlier, I told you today we are going to understand about this gynoecium. Okay, gynoecium, the term can be split into two wordings, that is gyno and ecium. Okay, gyno indicates the female, ecium indicates the bearing. What is bearing? It's very simple. Gynoecium is nothing but it is the female reproductive structure of a bisexual flower. For example, hibiscus you can remember. Okay, so bisexual flower, and it is nothing but the reproductive unit also called as the pistil or carpel, and it is one of the essential whorl of the flower. So gynoecium or pistil includes three important parts in it. ಯಾವ್ಯಾವ ಅಂತ ಹೇಳಿದ್ರೆ ಒಂದು ಓವರಿ, ಸ್ಟೈಲ್ and as well the stigma. ಇವನ್ನ ನೀವು ತುಂಬಾ ಸರಳವಾಗಿ ನೆನಪು ಮಾಡ್ಕೋಬೇಕಾದಾಗ OSS ಅಂತ ಹೇಳಿ ನೀವು ನೆನಪಿಟ್ಕೊಂಬಿಡಿ. ಸೊ OSS ಅಲ್ಲಿ ಒಂದು O ಅನ್ನೋದು ಓವರಿಗೆ ಸಂಬಂಧಪಟ್ಟಂತದ್ದು, S ಅಂದ್ರೆ ಸ್ಟೈಲ್, ಇನ್ನೂ ಒಂದು S ಏನಿದೆ ಅದು ಸ್ಟಿಗ್ಮಾ ಅಂತ ಹೇಳಿ ಕರೀತೀವಿ. ಸೊ ಓವರಿ ಅಂದ್ರೆ ಏನು? ಓವರಿ, it is an bulbed part of the gynoecium and it is located in the basal part of the pistil or carpel, and in its cavity it is having an structure called ovule. Ovule is ಒಳಗಡೆ, ಓವರಿಯ ಒಳಗಡೆ there
the style, the gametes which are derived from the stamen of the androecium, they are going to mature or germinate and forms an pollen tube. ಒಂದು pollen tube ಅನ್ನು ಇದು ಇದರೊಳಗಡೆ ಡೆವಲಪ್ ಮಾಡುತ್ತೆ. pollen tube ಈ ರೀತಿ ಡೆವಲಪ್ ಆಗ್ತಾ ಹೋಗುತ್ತೆ. pollen tube ಹೀಗೆ ಸೊ ಓಕೆ, ಇಲ್ಲಿ ಬಂದು ಡೆಪಾಸಿಟ್ ಆಗಿರುತ್ತೆ pollen grain. ಮುಂದೆ ಅದು ಮೆಚೂರ್ ಆಗಿ ಜರ್ಮಿನೇಟ್ ಆದಮೇಲೆ ಆಫ್ಟರ್ ದಟ್ ಒನ್ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಎ pollen tube. ಇಟ್ ವಿಲ್ ಫಾರ್ಮ್ ಎ ಸ್ಟ್ರಕ್ಚರ್ ಕಾಲ್ಡ್ pollen tube. ಈ pollen tube ಅಲ್ಲಿ ಎರಡು ಗ್ಯಾಮೆಟ್ಸ್ ಇರ್ತವೆ. ಎರಡು ಗ್ಯಾಮೆಟ್ಸ್ ಇರುವುದು ಹ್ಯಾಪ್ಲಾಯ್ಡಿಕ್ ಗ್ಯಾಮೆಟ್ಸ್ ಇದರೊಳಗಡೆ ಇದೆ. ಓಕೆ, ಸೊ ಮೆಚೂರ್ ಅಂಡ್ ಫಾರ್ಮ್ಸ್ ಎ pollen tube and it helps in fertilization. ಸೊ ಫರ್ಟಿಲೈಸೇಷನ್ ನಲ್ಲಿ ಅದು ಸಹಾಯವನ್ನು ಮಾಡುತ್ತೆ ಅಂತೆ. ಇನ್ನು ಸ್ಟಿಗ್ಮಾ ಬಗ್ಗೆ ನೋಡಿ. ಸ್ಟಿಗ್ಮಾ ಅನ್ನೋದು ಏನಿದೆ, ಇಟ್ ಇಸ್ ದ ಟರ್ಮಿನಲ್ ಪಾರ್ಟ್ ಆಫ್ ದ ಗೈನೇಶಿಯಂ. ಅಂದ್ರೆ ಗೈನೇಶಿಯಂನ ತುದಿ ಭಾಗದಲ್ಲಿ ಇರುವಂತ ಸ್ಟ್ರಕ್ಚರ್ಗೆ ನಾವು ಸ್ಟಿಗ್ಮಾ ಅಂತ ಹೇಳ್ತೀವಿ. ಸ್ಟಿಗ್ಮಾಟಿಕ್ ಸರ್ಫೇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ and it is the landing platform. landing platform ಯಾವುದಕ್ಕೆ? for the deposition of pollen grains which are coming from the anther part of the stamen. anther part of the stamen ನಲ್ಲಿ ಯಾವಾಗ ಕಂಪ್ಲೀಟ್ ಗೆಟ್ ಮೆಚುರಿಟಿ, the anther is going to dehiscence itself and it leads to releasing and coming outside the pollen grains. So tetrad pollen grains will come outside and mixes in the air current. Okay, later with the help of the wind current they are going to be carried during the process of pollination from anther part of the staminate flower to the stigmatic surface of the female flower, like that. Okay, so these are all the three important parts and the information what we have in your textbook regarding gynecium. Next, let me study the types of ovary. After understanding about all these things, now I am going to explain you about the types of ovary. Okay, ovary ಅಂದ್ರೆ ಏನು ಅಂತ ಹೇಳಿ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಇಲ್ಲಿ ನೀವು ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವತ್ತೂ ಕೂಡ ಏನನ್ನೇ ಸ್ಟಡಿ ಮಾಡ್ತಾ ಹೋಗ್ರಿ, ಆದಷ್ಟು ನೀವು ಈ ಒಂದು ಏನು ಓಲ್ಡ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಯಾವ್ಯಾವ ಥರದಲ್ಲಿ ಬಂದಿದೆ ಈ ಒಂದು ಪಾರ್ಟಲ್ಲಿ ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅವೆಲ್ಲವನ್ನೂ ಕೂಡ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಇದು ನನ್ನ ಉದ್ದೇಶ. ಈಗ ನೋಡಿ, ನಾವು ಗೈನೇಶಿಯಂನಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಅಂತ ಹೇಳಿದ್ದೀನಿ, ಪಿಸ್ಟಿಲ್ ಅಂತ ಕರೀತಾರೆ. ನೀವು ಎಕ್ಸಾಮ್ನಲ್ಲಿ ಹಿಂಗೂ ಕೊಡ್ಬೋದು, ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಥವಾ ಆರ್ಎಸ್ ಗೈನೇಶಿಯಂ ಅಂತ ಕೇಳಿರ್ತಾನೆ. ನೀವು ಇಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಗೈನೇಶಿಯಂನ ರಿಪ್ರೊಡಕ್ಟಿವ್ ಯೂನಿಟ್ ಅಂತ ಹೇಳಿದ್ರಿ. ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅನ್ನ ದೇ ಆರ್ ದ ಫೀಮೇಲ್ reproductive units. Okay, come to the point. So I told ovary ಬಗ್ಗೆ ಈಗ ಡೀಟೇಲ್ ಆಗಿ ಸ್ವಲ್ಪ ತಿಳ್ಕೋಬೇಕು. ovary bulbed appearance ಅಂತ ಹೇಳ್ತೀವಿ. bulbed appearance in nature. ಇದು ಎಲ್ಲಾ ಹೂವುಗಳಲ್ಲಿ ಒಂದು ರೀತಿ ಬಲ್ಬ್ಡ್ ಅಪಿಯರೆನ್ಸ್ ಆಗಿ ಕಾಣ್ತಾ ಇರುತ್ತೆ. ಯಾವುದು? ಗೈನೇಶಿಯಂ ಅಥವಾ ಪಿಸ್ಟಿಲ್ಲಾ ಕಾರ್ಪೆಲ್. ಓಕೆ, ಸೊ ಈ ಒಂದು ಬಲ್ಬ್ಡ್ ಅಪಿಯರೆನ್ಸ್ ಇನ್ ನೇಚರ್ ಅಂಡ್ ಇಟ್ ಈಸ್ ಆಫ್ ಡಿಫರೆಂಟ್ ಟೈಪ್ಸ್. based on number of ovules in it. ಈ ಒಂದು ಓವರಿಯ ಒಳಗಡೆ ಎಷ್ಟು ಸಂಖ್ಯೆಗಳಲ್ಲಿ ಓವಲ್ಸ್ ಇದೆ ಅನ್ನೋದ್ರ ಮೇಲೆ ನಾವು ಓವರಿಗಳನ್ನ
ನೀವು ಇಲ್ಲಿ ಸ್ವಲ್ಪ ನೋಡ್ತಾ ಹೋಗ್ಬೇಕು. ಈಗ ಟೈಪ್ಸ್ ಆಫ್ ಓವರಿ. ಟೈಪ್ಸ್ ಆಫ್ ಓವರಿ. ಒಂದು ಪಾಸಿಬಿಲಿಟಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಮಾನೋಕಾರ್ಪಲರಿ. ಮಾನೋಕಾರ್ಪೆಲರಿ. ಓಕೆ, ಮಾನೋಕಾರ್ಪೆಲರಿ. ಎರಡನೇ ಬೈಕಾರ್ಪೆಲರಿ. ಬೈಕಾರ್ಪೆಲರಿ. ಮೂರು ಟ್ರೈಕಾರ್ಪೆಲರಿ. ಅದೇ ರೀತಿ ಟೆಟ್ರಾಯಿಡ್. ಟೆಟ್ರಾಕಾರ್ಪೆಲರಿ. ಪೆಂಟಾಕಾರ್ಪೆಲರಿ. ಮೋರ್ ದ್ಯಾನ್ 5 ಬಂದ್ರೆ ಪಾಲಿಕಾರ್ಪೆಲರಿ. ಪಾಲಿಕಾರ್ಪೆಲರಿ ಹೆಸರೇ ಸೂಚಿಸ್ತಾ ಹೋಗ್ತದೆ. ಟೆಕ್ನಿಕಲ್ ಟರ್ಮ್ಸ್ ಬಹಳ ಈಸಿ ಇದೆ. ಇಲ್ಲಿ ನೋಡಿ, ಕಾರ್ಪೆಲ್ 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 ಕಾರ್ಪೆಲ್, ಎಲ್ಲ ಕಡೆ ಕಾರ್ಪೆಲ್ ಅಂತ ಬರೀತೀನಿ ನಿಜ, ಬಟ್ ಇಲ್ಲಿ ಸಂಖ್ಯೆ ನೋಡ್ಕೊಳ್ಳಿ. 1 ಮಾನೋ ಸಿಂಗಲ್. ಬೈ 2 ಕಾರ್ಪೆಲ್ಸ್ ಇರುತ್ತೆ. ಟ್ರೈ ಅಂದ್ರೆ 3 ಇರ್ತವೆ. ಟೆಟ್ರಾ ಅಂದ್ರೆ 4 ಕಾರ್ಪೆಲ್ಸ್ ಇರುತ್ತೆ ಓವರಿಯ ಒಳಗಡೆ. ಇನ್ನು ಪೆಂಟಾ ಅಂದ್ರೆ 5 ಕಾರ್ಪೆಲ್ಸ್ ಅನ್ನು ನಾವು ನೋಡಬಹುದು. ಆಮೇಲೆ ಪಾಲಿ ಅಂದ್ರೆ ಮೋರ್ ದ್ಯಾನ್ 5 ಕಾರ್ಪೆಲ್ಸ್ ಅಂತ ಹೇಳಿ. ಸೊ ಅದನ್ನ ಸಹಜವಾಗಿ ಬರೆಯೋಣ. ಮಾನೋ ಮೀನ್ಸ್ ಸಿಂಗಲ್ ಕಾರ್ಪೆಲ್. ಸಿಂಗಲ್ ಕಾರ್ಪೆಲ್ ಇಂದ ಓವರಿ. ಓವರಿಯ ಒಳಗಡೆ ಕೇವಲ ಸಿಂಗಲ್ ಕಾರ್ಪೆಲ್ ಇರುವಂತದ್ದು. ಬೈಕಾರ್ಪೆಲರಿ ಅಂತ ಹೇಳಿದ್ರೆ 2 ಕಾರ್ಪೆಲ್ಸ್. 2 ಕಾರ್ಪೆಲ್ಸ್ ಇನ್ ದ ಓವರಿ. ಸೊ ಟ್ರೈ ಅಂದ್ರೆ 3 carpels in the ovary. Tetra means 4 carpels in the ovary. Penta means 5 carpels in the ovary. Poly means more than 5 carpels. More than 5 carpels. ಕೇವಲ ಇವಿಷ್ಟೇ ಅಂತ. ಇನ್ನು 2 ಇಂಪಾರ್ಟೆಂಟ್ ಟೆಕ್ನಿಕಲ್ ಟರ್ಮ್ಸ್ ಅನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ನೀವು ನೆನಪಿಟ್ಕೋಬೇಕು. ಯಾವ್ಯಾವ? ಇವಿಷ್ಟು ಅಲ್ಲದೆ ಅಪೋಕಾರ್ಪಸ್, ಓವರಿ, ಮತ್ತೆ ಇನ್ನೊಂದು ಸಿಂಕಾರ್ಪಸ್ ಓವರಿ ಅಂತ ಹೇಳ್ತೇವೆ. ಇದರ ಅರ್ಥವನ್ನು ನೀವು ಮಾಡ್ಕೋಬೇಕು. ಅಪೋ ಮತ್ತು ಸಿಂಕಾರ್ಪಸ್ ಅಂದ್ರೆ ಇಲ್ಲಿ ಅರ್ಥ ಏನಿದೆ? ಅಪೋ ಅಂದ್ರೆ APO. ಅಪೋ ಮೀನ್ಸ್ ಕಾರ್ಪೆಲ್ಸ್ ಆರ್ ಅರೇಂಜ್ಡ್ ಫ್ರೀಲಿ, ಅಂದ್ರೆ ಬಿಡಿ ಬಿಡಿಯಾಗಿ ಇರುವಂತ ಸ್ಥಿತಿಯನ್ನ ಅಪೋಕಾರ್ಪಸ್ ಅಂತ ಹೇಳ್ತಾರೆ. ಸೊ ಅಪೋಕಾರ್ಪಸ್ ಅಲ್ಲಿ ಅಪೋ ಮೀನ್ಸ್ ಕಾರ್ಪೆಲ್ಸ್ ಆರ್ ಅರೇಂಜ್ಡ್ ಫ್ರೀಲಿ ವಿತೌಟ್ ಫ್ಯೂಷನಿಂಗ್. ಒಂದ್ರ ಮೇಲೆ ಒಂದು ಕೂಡ್ಕೊಂಡಿರೋ ಹಾಗಿಲ್ಲ, ಎಲ್ಲವೂ ಬಿಡಿ ಬಿಡಿಯಾಗಿ ಸಪರೇಟ್ ಆಗಿ ಇದ್ದಾಗ ಅದನ್ನು ನಾವು ಅಪೋಕಾರ್ಪಸ್ ಕಂಡೀಷನ್ ಆಫ್ ದ ಓವರಿ ಅಂತ ಹೇಳ್ತಾರೆ. ಇನ್ನು ಸಿಂಕಾರ್ಪಸ್, ಸಿನ್ ಅಂದ್ರೆ ಫ್ಯೂಸ್ಡ್ ಅಂತ ಹೇಳಿ ಅರ್ಥ ಇದೆ, ಅರ್ಥ ಮಾಡ್ಕೊಳ್ಳಿ. ಅಪೋ ಅಂದ್ರೆ ಫ್ರೀ, ಬಿಡಿ ಬಿಡಿಯಾಗಿರೋದು, ವಿತೌಟ್ ಫ್ಯೂಷನಿಂಗ್. ಸಿಂಕಾರ್ಪಸ್ ಅಂತಂದ್ರೆ ಫ್ಯೂಸ್ಡ್ ಕಂಡೀಷನ್ ಆಫ್ ದ ಕಾರ್ಪೆಲ್ಸ್, ಅಂದ್ರೆ ಓವರಿಯಲ್ಲಿ ಕಾರ್ಪೆಲ್ಸ್ ಫ್ಯೂಸ್ಡ್ ಕಂಡೀಷನ್ ನಲ್ಲಿದ್ರೆ ಅದಕ್ಕೆ ಸಿಂಕಾರ್ಪಸ್ ಓವರಿ ಅಂತ ಹೇಳಿದ್ದಾರೆ. ಓಕೆ, ಸಿಂಕಾರ್ಪಸ್ SYN. ಸಿನ್ ಅಂದ್ರೆ ಆಕ್ಚುಲಿ ಟುಗೆದರ್ ಅಂತ ಹೇಳಿ, TOGETHER, ಟುಗೆದರ್ ಅಂದ್ರೆ ಇದಕ್ಕೆ ಅರ್ಥ ಬರೀತೀವಿ ನೋಡಿ. ಕಾರ್ಪೆಲ್ಸ್ ಆರ್ ಇನ್ ಫ್ಯೂಸ್ಡ್ ಕಂಡೀಷನ್, ಕೂಡ್ಕೊಂಡಿರೋದು. ಇದು ಬಿಡಿ ಬಿಡಿಯಾಗಿದ್ರೆ ಇದು ಕೂಡ್ಕೊಂಡಿರುವಂತ ಸ್ಥಿತಿ. ಇದನ್ನ ನಾವೇನ್ ಹೇಳ್ತೀವಿ? ಸಿಂಕಾರ್ಪಸ್ ಓವರಿ ಅಂತ ಕರೀತಾರೆ. ಒಂದು ಅಪೋಕಾರ್ಪಸ್, ಇನ್ನೊಂದು ಸಿಂಕಾರ್ಪಸ್ ಓವರಿ. ಓಕೆ,
ಸೊ ಹೀಗೆ ನಾವು ಒಂದು ಓವರಿಯಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಓವರೀಸ್ ಅನ್ನ ಹೇಳ್ತಾ ಹೋಗ್ತೀವಿ. ಅಲ್ಲಿ ಯಾವ್ದು ಬೇಸಿಸ್ ಏನಪ್ಪ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಇಟ್, ಅಂದ್ರೆ ಆ ಒಂದು ಓವರಿಯ ಒಳಗಡೆ ಎಷ್ಟು ಸಂಖ್ಯೆಗಳಲ್ಲಿ ಓವ್ಯೂಲ್ಸ್ ಇದೆ ಅನ್ನೋದನ್ನ ಬೇಸ್ ಆಗಿಟ್ಕೊಂಡು ನಾವು ಕೆಳಗಡೆ ಇರುವಂತಹ ಹಲವಾರು ತರದ ಒಂದು ಓವರಿ ಕಂಡೀಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ವಿ. ಒಂದನೇದು ಮಾನೋಕಾರ್ಪೆಲರಿಕ್ ಆಗಿತ್ತು, ಎರಡನೇದು ಬೈಕಾರ್ಪೆಲರಿಕ್, ಟ್ರೈಕಾರ್ಪೆಲರಿಕ್, ಟೆಟ್ರಾ, ಪೆಂಟಾ, ಪಾಲಿಕಾರ್ಪೆಲರಿಕ್. ಅಂದ್ರೆ ಯಾವ ತರ ಅಂತ ಹೇಳಿದಾಗ ಸಿಂಗಲ್ ಕಾರ್ಪೆಲ್ ಇದ್ರೆ ಓವರಿ ಒಳಗಡೆ ಅದು ಮಾನೋ ಆಯ್ತು, ಎರಡು ಕಾರ್ಪೆಲ್ಸ್ ಇದ್ದಾಗ ಬೈ ಆಯ್ತು, ಮೂರಿದ್ರೆ ಟ್ರೈ ಅಂತ ಹೇಳಿದ್ವಿ, ನಾಲ್ಕಿದ್ದಾಗ ಟೆಟ್ರಾ ಅಂತ ಹೇಳಿದ್ವಿ, ಐದಿದ್ದಾಗ ಪೆಂಟಾ ಕಾರ್ಪೆಲರಿ ಅಂತ ಹೇಳಿದ್ವಿ. ಐದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಓವ್ಯೂಲ್ಸ್ ಓವರಿಯ ಒಳಗಡೆ ಇದ್ದರೆ, ಓವರಿ ಕ್ಯಾವಿಟಿಯ ಒಳಗಡೆ ಇದ್ದರೆ ಅಂತ ಸ್ಥಿತಿಯನ್ನ ನಾವು ಪೆಂಟಾಕಾರ್ಪೆಲರಿಕ್ ಅಂತೇಳಿ ಮೋರ್ ದ್ಯಾನ್ 5 ಇದ್ದಾಗ ಅದನ್ನ ಪಾಲಿಕಾರ್ಪೆಲರಿಕ್ ಓವ್ಯೂಲ್ ಅಂತ ಹೇಳಿರೋದಿದೆ ಓವರಿ ಅಂತ. ಸೊ ಅದೆಲ್ಲ ಅಲ್ಲದೆ ಇನ್ನು ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಅಂದ್ರೆ ಒಂದು ಅಪೋಕಾರ್ಪಸ್ ಓವರಿ ಅಂಡ್ ಅನದರ್ ಒನ್ ಇಸ್ ಕಾಲ್ಡ್ ಆಸ್ ದ ಸಿಂಕಾರ್ಪಸ್ ಓವರಿ. ಸೊ ಅಪೋಕಾರ್ಪಸ್ ಓವರಿ ಅರ್ಥ ಏನಪ್ಪ ಅಂದ್ರೆ ಅಪೋ ಅಂದ್ರೆ ದ ಕಾರ್ಪೆಲ್ಸ್ ಆರ್ ಅರೇಂಜ್ಡ್ ಫ್ರೀಲಿ, ಅಂದ್ರೆ ಬಿಡಿ ಬಿಡಿಯಾಗಿ ಇರುವಂತ ಸ್ಥಿತಿ. ಇನ್ನು ಸಿಂಕಾರ್ಪಸ್ ಓವರಿ ಅಂದ್ರೆ ದೇ ಆರ್ ಫ್ಯೂಸ್ಡ್ ಕಂಡೀಷನ್, ಅಂದ್ರೆ ಕಾರ್ಪೆಲ್ಸ್ ಆರ್ ಇನ್ ಫ್ಯೂಸ್ಡ್ ಕಂಡೀಷನ್ ಅಥವಾ ಸಿನ್ ಅಂದ್ರೆ ಟುಗೆದರ್ ಅಂತೇಳಿ. ಸೊ ಇಷ್ಟೆಲ್ಲವನ್ನ ನಾವು ಈ ಒಂದು ಹಂತದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ಇಂಪಾರ್ಟೆಂಟ್ ಪಾರ್ಟ್ ಆಗೋದ್ರಿಂದ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಮಾನೋಕಾರ್ಪೆಲರಿಗೆ ಪಿ ಪೈಸಮ್ ಸಟೈವಾಮ್ ಪಿ ಅನ್ನ ನಾವು ಹೇಳೋದಿದೆ. ಆಮೇಲೆ ಇದಕ್ಕೆ ಯಾವ್ದಕ್ಕಪ್ಪ ಅಂತ ಹೇಳಿದ್ರೆ ಬೈಕಾರ್ಪೆಲರಿಕ್ಗೆ ಬಂದು ವಿಂಕಾರೋಸಿಯಾ ವನ್ನ ಹೇಳಬಹುದು. ಇನ್ನು ಉಳಿದಂತೆ ಉಳಿದವು ಈ ಟ್ರೈಕಾರ್ಪೆಲರಿಕ್ ಇಂಥದ್ರಲ್ಲಿ ಸಾಮಾನ್ಯವಾಗಿ ನಾವು ಕೊಡುವಂತ ಒಂದು ಎಕ್ಸಾಂಪಲ್ ಯಾರಿದೆ ಅಂತ ಹೇಳಿದ್ರೆ ದಟ್ ಈಸ್ ವಿಂಕರೋಸಿಯಾ ಬಿಟ್ಟಾಗ ಇನ್ನೊಂದು ಟ್ರೈಕಾರ್ಪೆಲರಿಕ್ ಕ್ಯಾಸ್ಟರ್ ಅನ್ನ ಹೇಳಿದೆ ಎಕ್ಸಾಂಪಲ್ CASTER. ಸೊ ಕ್ಯಾಸ್ಟರ್, ಸೊ ಲೈಕ್. ಆಮೇಲೆ ಉಳಿದಂತೆ ಪಾಲಿಕಾರ್ಪೆಲರಿಕ್ ಮೈಕೇಲಿಯಾ ಚಂಪಕ ಮೈಕೇಲಿಯಾ ಚಂಪಕ is also one of that is the polycarperic conditions. ಅಪೋಕಾರ್ಪಸ್ ಅಂದ್ರೆ ಬಿಡಿ ಬಿಡಿಯಾಗಿ ಇರುವಂತ ಕಂಡೀಷನ್ ನಲ್ಲಿ ನಾವು ಹೇಳ್ತೀವಿ. ಸಿಂಕಾರ್ಪಸ್ ಅಲ್ಲಿ ನಾವು ಸೊ ಆರ್ಕಿಡ್ and other examples we can have. So students, so far I have discussed regarding the gynoecium, the female reproductive structure and its type. ಇದರಲ್ಲಿ ನಾವು 3 ಪಾರ್ಟ್ಸ್ ಆಫ್ ದ ಗೈನೀಷಿಯಂ ಅಂದರೆ ಪಿಸ್ಟಿಲಿನ ಅಥವಾ ಕಾರ್ಪೆಲ್ ಅಲ್ಲಿ ಏನು 3 ಪಾರ್ಟ್ಸ್ ಬರುತ್ತೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿರೋದಿದೆ. ಇನ್ನು ಮುಂದಿನ ಹಂತದಲ್ಲಿ ನಾಳೆಯ ಕ್ಲಾಸಲ್ಲಿ ನಾನು ಈ ಒಂದು ಓವ್ಯೂಲ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ